Hello and welcome to Principles of Marketing second semester BCom class. You are watching video session 4. The topic is marketing concept, under that traditional marketing concept. ಮಾರಾಟ ಪ್ರಕ್ರಿಯೆ ಪರಿಭಾವನೆ, ಅದರಲ್ಲಿ ಸಾಂಪ್ರದಾಯಿಕ ಮಾರಾಟ ಪ್ರಕ್ರಿಯೆ ಪರಿಭಾವನೆಯನ್ನು ಕುರಿತು ನೀವು ಕಲಿತೀರಿ. ಈಗಾಗಲೇ ಮಾರುಕಟ್ಟೆ, ಮಾರ್ಕೆಟಿಂಗ್, ಅದರ ಅರ್ಥ, ವ್ಯಾಖ್ಯಾನ, ಉದ್ದೇಶ ಮತ್ತು ಮಹತ್ವವನ್ನು ನೀವು ಕಲಿತಿದ್ದೀರಾ. ಸೊ ಲೆಟ್ ಅಸ್ ಮೂವ್ ಆನ್ ವಿತ್ ಟುಡೇಸ್ ಕ್ಲಾಸ್. ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಥವಾ ಮಾರಾಟ ಪ್ರಕ್ರಿಯೆ ಪರಿಭಾವನೆ ಅಂದರೆ ಏನು? ಮಾರಾಟ ಪ್ರಕ್ರಿಯೆ ಪರಿಭಾವನೆ ಅಂದರೆ ಒಂದು ಸಂಸ್ಥೆ ತಾನು ಮಾಡುವ ಮಾರಾಟ ಚಟುವಟಿಕೆಗಳಿಗೆ ಯಾವ ಒಂದು ಚಿಂತನೆ ಮತ್ತು ಸಿದ್ಧಾಂತವನ್ನು ಇಟ್ಕೊಂಡಿರುತ್ತೋ ಅದು. ಸೊ ದೀಸ್ ಆರ್ ಆಲ್ ದ ಥಿಂಕಿಂಗ್ ಆ್ಯಂಡ್ ಫಿಲಾಸಫೀಸ್ ದಟ್ ಗೈಡ್ ದ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಆಫ್ ದಿ ಆರ್ಗನೈಸೇಷನ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಸ್ ದಿಸ್ ಥಿಂಕಿಂಗ್ಸ್ ಹ್ಯಾವ್ ಚೇಂಜ್ಡ್ ಓವರ್ ದ ಇಯರ್ಸ್ and experts have classified the marketing concept into two types. One is traditional marketing concept and another one is modern marketing concept. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಈ ಮಾರಾಟ ಪ್ರಕ್ರಿಯೆಯ ಚಿಂತನೆಗಳು ಕಾಲದಿಂದ ಕಾಲಕ್ಕೆ ಬದಲಾದವು. ಅದನ್ನು ತಜ್ಞರು ಎರಡು ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಸಾಂಪ್ರದಾಯಿಕ ಮಾರಾಟ ಪ್ರಕ್ರಿಯೆ, ಇನ್ನೊಂದು ಆಧುನಿಕ ಮಾರಾಟ ಪ್ರಕ್ರಿಯೆ. ಸೊ ಅದನ್ನು ನಿಮಗೆ ನಾನು ಡಯಾಗ್ರಾಮ್ ರೂಪದಲ್ಲಿ ಕೊಟ್ಟಿದ್ದೀನಿ. ಅಂಡರ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ನಮಗೆ ಮೂರು ವಿಧ ಇದೆ ಕಲಿಯೋದಕ್ಕೆ. ಪ್ರೊಡಕ್ಷನ್ ಕಾನ್ಸೆಪ್ಟ್, ಉತ್ಪಾದನಾ ಮಾರಾಟ ಪ್ರಕ್ರಿಯೆ. ಪ್ರಾಡಕ್ಟ್ ಕಾನ್ಸೆಪ್ಟ್, ಉತ್ಪನ್ನ ಮಾರಾಟ ಪ್ರಕ್ರಿಯೆ. ಆ್ಯಂಡ್ ಥರ್ಡ್ ಒನ್ ಇಸ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಅಥವಾ ಮಾರಾಟ ವಿಕ್ರಯ ಮಾರಾಟ ಪ್ರಕ್ರಿಯೆ ಅಂತ. ಇಲ್ಲಿ these are all traditional thinking of marketing. And the next is modern marketing concept, ಆಧುನಿಕ ಮಾರಾಟ ಪ್ರಕ್ರಿಯೆ. ಅದರಲ್ಲಿ ಫಸ್ಟ್ ಇಸ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್, ಮಾರಾಟ ಪ್ರಕ್ರಿಯೆ. ಆ್ಯಂಡ್ ನೆಕ್ಸ್ಟ್ ಇಸ್ ಸೋಷಿಯಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್, ಸಾಮಾಜಿಕ ಮಾರಾಟ ಪ್ರಕ್ರಿಯೆ. ಈ ಟ್ರೆಡಿಷನಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ 1890ರಿಂದ 1970ರವರೆಗೂ ಚಲಾವಣೆಯಲ್ಲಿದ್ದಂಥ ಮಾರಾಟ ಪ್ರಕ್ರಿಯೆ ಚಿಂತನೆ. ನಂತರ 1970ರ ನಂತರ ಆಧುನಿಕ ಮಾರಾಟ ಪ್ರಕ್ರಿಯೆ ಬಂತು. ಸೊ ಇದು ಸಾಂಪ್ರದಾಯಿಕ ಚಿಂತನೆ ಆ್ಯಂಡ್ ಅದರ್ ಒನ್ ಇಸ್ ಆಧುನಿಕ ಮಾರಾಟ ಪ್ರಕ್ರಿಯೆ. ಇವತ್ತಿನ ತರಗತಿಯಲ್ಲಿ ನಾವು ಕಲಿಯೋದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಮತ್ತು ಅದರ ಕೆಳಗೆ ಈ ಮೂರು ಕಾನ್ಸೆಪ್ಟನ್ನು ನಾವು ಕಲಿತೀವಿ. ಸೊ ಲೆಟ್ಸ್ ಮೂವ್ ಆನ್. ಅಂಡರ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಲೆಟ್ ಅಸ್ ಲರ್ನ್ ಫಸ್ಟ್ ಪ್ರೊಡಕ್ಷನ್ ಕಾನ್ಸೆಪ್ಟ್ ಬಗ್ಗೆ ಕಲಿಯೋಣ. ಇದು ಒನ್ ಆಫ್ ದ ಓಲ್ಡೆಸ್ಟ್ ಥಿಂಕಿಂಗ್ ಆ್ಯಂಡ್ ದಿಸ್ ವಾಸ್ ಎಕ್ಸಿಸ್ಟಿಂಗ್ ಬಿಟ್ವೀನ್ 1890 ಟು 1900. ಸೊ ಆ ಒಂದು ಪಿರಿಯಡ್ನಲ್ಲಿ ಉತ್ಪಾದನಾ ಮಾರಾಟ ಪ್ರಕ್ರಿಯೆ ಇತ್ತು. ಇದು ಒಂದು ಹಳೆಯ ಚಿಂತನೆಯಾಗಿದೆ. ಹಾಗಾದರೆ ಈ ಚಿಂತನೆಯನ್ನು ಇಟ್ಟುಕೊಂಡು ಮಾರಾಟವನ್ನು ಮಾಡುತ್ತಿದ್ದಂಥ ಸಂಸ್ಥೆಗಳು ಯಾವ ರೀತಿ ಮಾರಾಟ ಮಾಡ್ತಾಯಿದ್ರು, ಯಾವ ಕಲ್ಪನೆಗಳನ್ನು ಇಟ್ಕೊಂಡಿದ್ರು, ಯಾವ ಮಾರಾಟ ತಂತ್ರವನ್ನು ಅನುಸರಿಸ್ತಿದ್ರು ಅನ್ನೋದನ್ನು ನಾವು ಈಗ ಕಲಿತೀವಿ. We have the definition of Philip Kotler who has given meaning related to production concept. ಅವ್ರು ಹೇಳ್ತಾರೆ, consumers prefer to buy products that are widely available at a low cost. Therefore, organization should focus on high production and wide distribution of products. ಈ ಕಾಲಘಟ್ಟದಲ್ಲಿ ಅವರ ಚಿಂತನೆ ಹೇಗಿತ್ತು ಅಂತ ಹೇಳಿದ್ರೆ, ಗ್ರಾಹಕರು ವಿಸ್ತಾರವಾಗಿ ಹೇರಳವಾಗಿ ಲಭ್ಯವಿರುವ ಕಡಿಮೆ ವೆಚ್ಚದ ಉತ್ಪನ್ನಗಳನ್ನು ಕೊಂಡುಕೊಳ್ಳೋದಕ್ಕೆ ಒಲವನ್ನು ಹೊಂದಿರ್ತಾರೆ. ಹಾಗಾಗಿ ಸಂಸ್ಥೆ ಏನು ಮಾಡಬೇಕು, ಅಧಿಕ ಉತ್ಪಾದನೆ ಮಾಡಬೇಕು ಮತ್ತು ವಿಸ್ತಾರವಾಗಿ ಪೂರೈಕೆಯನ್ನು ಮಾಡಬೇಕು ಅನ್ನುವಂತಹ ಚಿಂತನೆ ಈ ಕಾಲಘಟ್ಟದಲ್ಲಿ ಇತ್ತು. ಸೊ ಹಾಗಾದರೆ ಅದರ ಗುಣಲಕ್ಷಣಗಳನ್ನು ನಾವು ನೋಡೋಣ. ಕನ್ಸ್ಯೂಮರ್ಸ್ ಲೈಕ್ ಟು ಬೈ ಪ್ರಾಡಕ್ಟ್ಸ್ ದಟ್ ಆರ್ ಅವೈಲೇಬಲ್ ಈಸಿಲಿ ಇನ್ ರೈಟ್ ಕ್ವಾಂಟಿಟಿ ಎಟ್ ಫೇರ್ ಆರ್ ಲೆಸ್ ಪ್ರೈಸ್. ಸೊ ಆ ಕಾಲದಲ್ಲಿ ಅವ್ರು ಏನು ಅಂದ್ಕೊಂಡಿದ್ರು, ಗ್ರಾಹಕರು ಕಡಿಮೆ ದರದಲ್ಲಿ ಹೇರಳವಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಉತ್ಪನ್ನಗಳನ್ನು ಕೊಂಡುಕೊಳ್ಳಲು ಇಚ್ಛಿಸ್ತಾರೆ. ಹಾಗಾಗಿ ವಾಟ್ ದ ಆರ್ಗನೈಸೇಷನ್ ಶುಡ್ ಡೂ, ಆರ್ಗನೈಸೇಷನ್ ಶುಡ್ ಪ್ರೊಡ್ಯೂಸ್ ಮೋರ್ ಗೂಡ್ಸ್ ಆ್ಯಂಡ್ ರೆಡ್ಯೂಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಸೆಲ್ ಇಟ್ ಎ ಲೆಸರ್ ಪ್ರೈಸ್ ಟು ದ ಕನ್ಸ್ಯೂಮರ್ಸ್. ಹೆಚ್ಚು ಸಂಸ್ಥೆ ಉತ್ಪಾದಿಸಬೇಕು, ಆ ಮೂಲಕ ಉತ್ಪಾದನೆಯ ವೆಚ್ಚವನ್ನು ಕಡಿಮೆ ಮಾಡಬೇಕು ಮತ್ತು ಕಡಿಮೆ ಬೆಲೆಗೆ ಅದನ್ನು ಮಾರಾಟ ಮಾಡಬೇಕು ಅಂತ ಊಹನೆಯನ್ನು ಇಟ್ಕೊಂಡಿದ್ರು. ಸೊ ಹಾಗಾದರೆ ಕಂಪನಿಯವರು ಯಾವುದರ ಬಗ್ಗೆ ಗಮನ ಹರಿಸ್ತಾ ಇದ್ರು, ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದಿಸುವುದು ಮತ್ತು ನಿರಂತರವಾಗಿ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಪೂರೈಸೋದು. ಸೊ ಆರ್ಗನೈಸೇಷನ್ ಫೋಕಸ್ ವಾಸ್ ಆನ್ wide and continuous supply of the products in the market. And it also had the assumption that since consumers prefer to buy products which are widely available in the market and they prefer to buy at a lower price, company need not have to do any marketing efforts or sales promotion like advertisement etc. ಇದು ಯಾವುದು ಮಾಡುವ ಅಗತ್ಯ ಇಲ್ಲ. ಗ್ರಾಹಕರು ಕಡಿಮೆ ಬೆಲೆಗೆ ಸುಲಭವಾಗಿ ಮಾರುಕಟ್ಟೆಯಲ್ಲಿ ಉತ್ಪನ್ನ ಇದ್ದರೆ ಕೊಂಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಮಾರಾಟ ಎಫರ್ಟ್, ಪ್ರಯತ್ನಗಳು, ಮಾರಾಟ ಪ್ರವರ್ತನೆ, ಜಾಹೀರಾತು ಇತ್ಯಾದಿಗಳನ್ನು ಮಾಡುವ ಅಗತ್ಯ ಇಲ್ಲ ಅಂತ ಅವರು ಅಂದ್ಕೊಂಡಿದ್ರು.
ಈ ರೀತಿಯ ಮಾರಾಟ ಪ್ರಕ್ರಿಯೆ ಪರಿಭಾವನೆ ಸೂಕ್ತವಾಗಿರೋದು ಸೇವಾ ಸಂಸ್ಥೆ, ಆಹಾರ ಉತ್ಪನ್ನ, ರಸಗೊಬ್ಬರ, ಲೇಖನ ಸಾಮಗ್ರಿ ಇತ್ಯಾದಿಗಳ ಮಾರಾಟಕ್ಕೆ ಇದು ಸೂಕ್ತ ಆಗಿದೆ. ಸೊ ದಿಸ್ ಕಾನ್ಸೆಪ್ಟ್ ಇಸ್ ಸುಟೇಬಲ್ ಟು ದಿ ಆರ್ಗನೈಸೇಷನ್ಸ್ ದಟ್ ಸೆಲ್ ಸರ್ವಿಸಸ್, ಫುಡ್ ಆರ್ಟಿಕಲ್ಸ್, ಫರ್ಟಿಲೈಸರ್ಸ್, ಸ್ಟೇಷನರಿ ಎಕ್ಸೆಟ್ರಾ. ಈ ಒಂದು ಪರಿಭಾವನೆಯನ್ನು ಟೀಕೆ ಮಾಡಿದ್ದಾರೆ. ಇದು ಸರಿ ಇಲ್ಲ ಈ ಪರಿಭಾವನೆ ಅಂತ ಆ ಕಾಲಘಟ್ಟದಲ್ಲಿ ಅದನ್ನು ಟೀಕೆ ಮಾಡಿದ್ರು. ಯಾಕೆ ಟೀಕೆ ಮಾಡಿದ್ರು ಅಂತ ಹೇಳಿದ್ರೆ, ಈ ರೀತಿಯ ಪರಿಭಾವನೆಯಲ್ಲಿ ಗ್ರಾಹಕರಿಗೆ ಏನು ಬೇಕು, ಅವರ ಅಭಿರುಚಿ ಏನು, ಅವರನ್ನು ಸಂತೃಪ್ತಿಗೊಳಿಸಬೇಕು ಅನ್ನೋದ್ರತ್ತ ಒಲವು ಇಲ್ಲ. ರೈಟ್? ಅದೇ ರೀತಿಯಲ್ಲಿ ಗುಣಮಟ್ಟದ ಬಗ್ಗೆ ಕೂಡ ಅವರು ಚಿಂತನೆಯನ್ನು ಮಾಡಿಲ್ಲ. ಒಂದೇ ಒಂದು ಅವರ ಚಿಂತನೆ ಏನು ಅಂತ ಹೇಳಿದ್ರೆ, ಹೆಚ್ಚು ಉತ್ಪಾದಿಸಬೇಕು, ಉತ್ಪಾದನಾ ವೆಚ್ಚ ಕಡಿಮೆ ಮಾಡಬೇಕು, ಕಡಿಮೆ ಬೆಲೆಗೆ ಗ್ರಾಹಕರು ಕೊಡಬೇಕು. ಕಡಿಮೆ ಬೆಲೆಗೆ ಸುಲಭವಾಗಿ ಉತ್ಪನ್ನ ಸಿಕ್ಬಿಟ್ರೆ ಗ್ರಾಹಕ ಅದನ್ನು ಕೊಂಡ್ಕೊಳ್ತಾನೆ. ಮಾರಾಟ ಪ್ರವರ್ತನೆ, ಮಾರಾಟ ಹೆಚ್ಚು ಮಾಡೋದಕ್ಕೆ ಬೇರೆ ಯಾವ ಖರ್ಚು ಮಾಡೋ ಅಗತ್ಯ ಇಲ್ಲ ಅಂತ ಏನು ಅವರು ಚಿಂತನೆ ಇಟ್ಕೊಂಡಿದ್ರು, ಅದು ತಪ್ಪು ಅಂತ ಟೀಕೆಯನ್ನು ಮಾಡ್ತಾರೆ. ಸೊ ದ ಅಸಂಪ್ಷನ್ ದ್ಯಾಟ್ ಕನ್ಸ್ಯೂಮರ್ಸ್ ಪ್ರಿಫರ್ ಪ್ರಾಡಕ್ಟ್ಸ್ that are widely available in the market at lesser price, therefore there is no need to do any sales promotion ಅನ್ನೋದು ತಪ್ಪು. ಅದೇ ರೀತಿ ಇಲ್ಲಿ ಗ್ರಾಹಕರ ಅಗತ್ಯ, the preference, taste and satisfaction of the consumer is not given any importance. Similarly, the quality of the product is also not considered. All they have given importance is only to manufacture more and sell at a lesser price. ಇದು ತಪ್ಪು ಅಂತ ಕ್ರಿಟಿಸೈಸ್ ಮಾಡ್ತಾರೆ. ಹಾಗಾದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿತ್ತು ಅಂತ ನೋಡೋಣ. ಅದಾದ ನಂತರ ಬಂದಿದ್ದು ಪ್ರಾಡಕ್ಟ್ ಕಾನ್ಸೆಪ್ಟ್, ಉತ್ಪನ್ನ ಪರಿಭಾವನೆ. ಇದ್ದಿದ್ದು ಬಿಟ್ವೀನ್ 1900 to 1913 ನಡುವೆ ಈ ರೀತಿಯ ಚಿಂತನೆಗಳನ್ನು ಸಂಸ್ಥೆಯವರು ಇಟ್ಕೊಂಡಿದ್ರು. ಆ ಚಿಂತನೆಯಲ್ಲಿ ಏನಿತ್ತು ಅಂತ ಫಿಲಿಪ್ ಕೋಟ್ಲರ್ ಅವರು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಕನ್ಸ್ಯೂಮರ್ಸ್ ವಿಲ್ ಫೇವರ್ ಪ್ರಾಡಕ್ಟ್ಸ್ ದಟ್ ಆಫರ್ ಮೋಸ್ಟ್ ಕ್ವಾಲಿಟಿ, ಪರ್ಫಾರ್ಮೆನ್ಸ್ ಆ್ಯಂಡ್ ಫೀಚರ್ಸ್. Therefore, managers should focus on producing goods which are of good quality and should try to continuously improve the quality of the product ಅಂತ ಹೇಳ್ತಾರೆ. ಗ್ರಾಹಕರು ಉತ್ತಮ ಗುಣಲಕ್ಷಣ ಇರುವಂಥ ಉತ್ಪನ್ನಗಳನ್ನ ಕೊಂಡ್ಕೊಳ್ಳೋದಕ್ಕೆ ಒಲವನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಸಂಸ್ಥೆಯ ನಿರ್ವಾಹಕರು ಉತ್ಪನ್ನದ ಗುಣಮಟ್ಟ ಹಾಗೂ ಅದನ್ನು ನಿರಂತರವಾಗಿ ಅಭಿವೃದ್ಧಿ ಮಾಡೋದ್ರತ್ತ ಗಮನವನ್ನು ಹರಿಸಬೇಕು ಅಂತ ಈ ಕಾಲಘಟ್ಟದ ಉತ್ಪಾದಕರು ಅಥವಾ ಸಂಸ್ಥೆಯವರು ಅಂದ್ಕೊಂಡಿದ್ರು. So let us see the features then. If the product quality is good, consumers are motivated to buy at a price higher than the normal price ಅಂತ. ಅಂದರೆ ಗುಣಮಟ್ಟ ಉತ್ತಮವಾಗಿದ್ದರೆ ಅನುಭೋಗಿಗಳು ಸಾಮಾನ್ಯಕ್ಕಿಂತ ಅಧಿಕ ಬೆಲೆಯನ್ನು ಕೊಟ್ಬಿಟ್ಟು ಉತ್ಪನ್ನವನ್ನು ಕೊಂಡ್ಕೊಳ್ತಾರೆ ಅನ್ನುವ ಕಲ್ಪನೆಯಲ್ಲಿತ್ತು. ಆ್ಯಂಡ್ ಕಂಪನಿ ಶುಡ್ ಫೋಕಸ್ ಆನ್ ಪ್ರಾಡಕ್ಟ್ ಪ್ಲ್ಯಾನಿಂಗ್, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆಫ್ ದಿ ಪ್ರಾಡಕ್ಟ್ ಕ್ವಾಲಿಟಿ. ಹಾಗಾಗಿ ಸಂಸ್ಥೆ ಯಾವುದ್ರತ್ತ ಗಮನ ಹರಿಸಬೇಕು ಅಂತ ಅವ್ರು ಅಂದ್ಕೊಂಡಿದ್ರು, ಗುಣಮಟ್ಟದ ಯೋಜನೆ, ಗುಣಮಟ್ಟದ ಸಂಶೋಧನೆ ಮತ್ತು ಗುಣಮಟ್ಟದ ನಿರಂತರ ಅಭಿವೃದ್ಧಿಗೆ ಗಮನ ಹರಿಸಬೇಕು ಅಂತ ಅವರು ಅಂದ್ಕೊಂಡಿದ್ರು. ಹಾಗೆ ಅವ್ರು ಏನು ಅಂದ್ಕೊಂಡಿದ್ರು, ಉತ್ಪನ್ನದ ಗುಣಮಟ್ಟ ಶ್ರೇಷ್ಠವಾಗಿರುವವರೆಗೆ ಯಾವುದೇ ವಿಕ್ರಯ ಚಟುವಟಿಕೆಗಳ ಅಗತ್ಯ ಇಲ್ಲ. ದ ಕ್ವಾಲಿಟಿ ಶುಡ್ ಬಿ ಗುಡ್. The quality is good, consumers will buy the product anta. So they were saying that there is no need to do any sales promotion activity. Let the product quality be good and let us improve the product quality so that consumers will buy the product ಅನ್ನುವಂಥ assumption ಅನ್ನು ಇಟ್ಕೊಂಡಿದ್ರು. ಈ ರೀತಿಯ ಚಿಂತನೆಗಳು ಎಲ್ಲ ಕಡೆ ಸೂಕ್ತ ಅಲ್ಲ. ಸಾರಿಗೆ ಸಂಸ್ಥೆ, ಚಿಕಿತ್ಸಾಲಯ, ಉಪಹಾರ ಗೃಹ, ಸಿದ್ಧ ಉಡುಪು, ಕೈಗಡಿಯಾರ ಈ ರೀತಿಯ ಉತ್ಪನ್ನಗಳ ಮಾರಾಟಕ್ಕೆ ಈ ರೀತಿಯ ಚಿಂತನೆ ಸೂಕ್ತವಾಗಿದೆ. ಯಾಕಂದರೆ ಇಲ್ಲಿ ಗ್ರಾಹಕರು ಕ್ವಾಲಿಟಿ ಚೆನ್ನಾಗಿದ್ದರೆ ಅಧಿಕ ಬೆಲೆ ಕೊಟ್ಟು ತೊಗೊಳ್ಳೋದಕ್ಕೂ ಸಿದ್ಧರಿರ್ತಾರೆ. ಟ್ರಾನ್ಸ್ಪೋರ್ಟ್ ಸರ್ವಿಸ್, ಕ್ಲಿನಿಕ್ಸ್, ರೆಸ್ಟೋರೆಂಟ್ಸ್, ರೆಡಿಮೇಡ್ ಗಾರ್ಮೆಂಟ್ಸ್, ವಾಚ್ ಎಕ್ಸೆಟ್ರಾ. For this product, this type of concept is suitable, where the product quality is important and consumers are ready to buy at any price. This concept is also criticized. It ignores the taste, preference and satisfaction of consumers. ಗ್ರಾಹಕರ ಅಭಿರುಚಿ, ಸಂತೃಪ್ತಿಯನ್ನು ಇದು ಕಡೆಗಣಿಸುತ್ತೆ ಅಂತ ಟೀಕೆ ಮಾಡಿದ್ರು. And there is more focus on the quality only. ಉತ್ಪನ್ನದ ಗುಣಮಟ್ಟದ ಬಗ್ಗೆ ಮಾತ್ರ ಅಧಿಕ ಒತ್ತನ್ನು ನೀಡಲಾಗುತ್ತೆ. ಆ್ಯಂಡ್ ಪ್ರಾಡಕ್ಟ್ದು ಕ್ವಾಲಿಟಿ ಚೆನ್ನಾಗಿದ್ದರೆ ಮಾರಾಟ ಪ್ರವರ್ತನೆ ಮಾಡೋದು ಬೇಡ, ಉತ್ಪನ್ನ ಮಾರಾಟ ಆಗಿಬಿಡುತ್ತೆ ಅನ್ನುವ ಪರಿಭಾವನೆ ತಪ್ಪು ಅಂತ ಟೀಕಾಗಾರರು ಹೇಳ್ತಾರೆ. Assumption that there is no need to make any market effort to promote the sale. If the quality is good, the product will be sold. This assumption is wrong. And another criticism is it leads to marketing myopia, short-sightedness. It creates short-sightedness ಅಂತ ಮಾರಾಟದಲ್ಲಿ ಸಾಮೀಪ್ಯದ ದೃಷ್ಟಿಯನ್ನು ಇದು ಸೃಷ್ಟಿಸುತ್ತೆ. ಅಂದರೆ ಬರೀ ಅಲ್ಪಾವಧಿ ಚಿಂತನೆ, ಅಲ್ಪಾವಧಿ ಗುರಿ ಮಾತ್ರ ಇರುವ ಸಂಸ್ಥೆಗಳು ಇದನ್ನು ಮಾಡ್ತಾರೆ. ಇಫ್ ಯು ಹ್ಯಾವ್ ಲಾಂಗ್ ಟರ್ಮ್ ವಿಷನ್, ದೂರದೃಷ್ಟಿ ಇದ್ದರೆ ನೀವು ಗ್ರಾಹಕರನ್ನು ಸಂತೃಪ್ತಿಗೊಳಿಸೋದ್ರತ್ತ
ಗಮನವನ್ನು ಹರಿಸ್ಬೇಕಾಗುತ್ತೆ. ಬಟ್ ಈ ಏನು ಪ್ರಾಡಕ್ಟ್ ಕಾನ್ಸೆಪ್ಟ್ ಏನಿದೆ ಅದು ಶಾರ್ಟ್ ಸೈಟೆಡ್ನೆಸ್, ಅಲ್ಪ ದೃಷ್ಟಿಯನ್ನು ಒಳಗೊಂಡಿದೆ. ಇದು ಗ್ರಾಹಕರ ಸಂತೃಪ್ತಿಯತ್ತ ಗಮನ ಹರಿಸ್ತಾ ಇಲ್ಲ. ಕ್ವಾಲಿಟಿ ಒಂದಿದ್ರೆ ಸಾಕು, ಪ್ರಾಡಕ್ಟ್ ಮಾರಾಟ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಇದು ತಪ್ಪು ಅಂತ ಕ್ರಿಟಿಸೈಸ್ ಮಾಡ್ತಾರೆ. ಸೊ ನಂತರ ಬಂದಿದ್ದೆ ಸೆಲ್ಲಿಂಗ್ ಕಾನ್ಸೆಪ್ಟ್. 1930ರಿಂದ 1950ರವರೆಗೂ ಈ ಮಾರ್ಕೆಟಿಂಗ್ ಕಾನ್ಸೆಪ್ಟನ್ನು ನಾವು ಗಮನಿಸ್ತೀವಿ. ಇದನ್ನು ನಾವು ವಿಕ್ರಯ ಪ್ರಕ್ರಿಯೆ ಅಥವಾ ವಿಕ್ರಯ ಮಾರಾಟ ಪ್ರಕ್ರಿಯೆ ಅಂತ ಕರೀತೇವೆ. ಸೊ ಇದರಲ್ಲಿ ಎಸಂಪ್ಷನ್ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಿಸ್ ಇಸ್ ಒನ್ ಆಫ್ ದ ಕಾಮನ್ ಅಪ್ರೋಚ್ ವಿಚ್ ಆರ್ ಫಾಲೋಡ್ ಬೈ ದ ಮಾರ್ಕೆಟರ್ಸ್. ಈಗಲೂ ಕೂಡ ಸುಮಾರು ಸಂಸ್ಥೆಗಳು ಈ ರೀತಿಯ ಮಾರಾಟ ತಂತ್ರವನ್ನು ಅನುಸರಿಸ್ತಾರೆ. ಫಿಲಿಪ್ ಕೋಟ್ಲರ್ ಅವರು ಹೇಳ್ತಾರೆ, ಕನ್ಸ್ಯೂಮರ್ಸ್ ಇಫ್ ಲೆಫ್ಟ್ ಅಲೋನ್ ವಿಲ್ ನಾಟ್ ಆರ್ಡಿನರ್ಲಿ ಬೈ ಇನಫ್ ಆಫ್ ಆರ್ಗನೈಸೇಷನ್ ಪ್ರಾಡಕ್ಟ್ಸ್. Therefore, organization must undertake an aggressive promotion effort ಅಂತ ಹೇಳ್ತಾರೆ. ಅಂದರೆ ನೀವು ಅನುಭೋಗಿಗಳನ್ನು ಅವರಷ್ಟಕ್ಕೆ ಬಿಟ್ಟರೆ ಅವರು ಸಂಸ್ಥೆಯ ಉತ್ಪನ್ನಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೊಂಡ್ಕೊಳ್ಳೋದಿಲ್ಲ. ಹಾಗಾಗಿ ಸಂಸ್ಥೆ ಏನು ಮಾಡಬೇಕು, ಗ್ರಾಹಕರು ಕೊಂಡ್ಕೊಳ್ಳುವಂತೆ ಮಾಡೋದಕ್ಕೆ ಆಕ್ರಮಣಕಾರಿ ಮಾರಾಟ ಪ್ರವರ್ತನೆ ಮಾಡಬೇಕು ಅಂತ ಹೇಳ್ತಾರೆ. What is aggressive marketing promotion effort? Doing aggressive advertisement, sales promotion techniques, etc. ಸೊ ಅದನ್ನು ಮಾಡಿದ್ರೆ ಉತ್ಪನ್ನವನ್ನು ಮಾರಾಟ ಮಾಡಬಹುದು ಅನ್ನುವ ಪರಿಭಾವನೆ ಈ ಕಾಲಘಟ್ಟದಲ್ಲಿ ಇತ್ತು. ಸೊ ಗುಣಲಕ್ಷಣಗಳನ್ನು ನೋಡೋಣ. ಪ್ರಾಡಕ್ಟ್ಸ್ ಡು ನಾಟ್ ಸೆಲ್ ದೆಮ್ಸೆಲ್ಸ್. ಕನ್ಸ್ಯೂಮರ್ಸ್ ಇಫ್ ಲೆಫ್ಟ್ ಅಲೋನ್ ವಿಲ್ ನಾಟ್ ಬೈ ಕಂಪನಿ ಪ್ರಾಡಕ್ಟ್ಸ್. ಉತ್ಪನ್ನಗಳು ತಮ್ಮಿಂದ ತಾವೇ ಮಾರಾಟ ಆಗೋದಿಲ್ಲ. ಅನುಭೋಗಿಗಳನ್ನು ಅವರಷ್ಟಕ್ಕೆ ಬಿಟ್ಟರೆ ಅವರು ಉತ್ಪನ್ನವನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳೋದಿಲ್ಲ. ಹಾಗಾಗಿ ಸಂಸ್ಥೆ ಏನು ಮಾಡಬೇಕು, ಆಕ್ರಮಣಕಾರಿ ಮಾರಾಟ ಪ್ರವರ್ತನೆ ಮಾಡಬೇಕು. ಉದಾಹರಣೆಗೆ ಜಾಹೀರಾತು, ಮಾರಾಟ ಪ್ರವರ್ತನೆ ಹಾಗೂ ಮಾರಾಟ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡೋದು, ಹೆಚ್ಚು ಹೆಚ್ಚು ಮಾರಾಟ ಹೇಗೆ ಮಾಡೋದು ಅನ್ನುವಂತಹ ತಂತ್ರಗಾರಿಕೆಯನ್ನು ತರಬೇತಿ ಮೂಲಕ ಅವರಿಗೆ ಕೊಡುವಂಥದ್ದು. ಸೊ ಆರ್ಗನೈಸೇಷನ್ ಶುಡ್ ಡೂ ಅಗ್ರೆಸಿವ್ ಮಾರ್ಕೆಟಿಂಗ್ ಎಫರ್ಟ್ಸ್ ಲೈಕ್ ಸೇಲ್ಸ್ ಪ್ರಮೋಷನ್, ಅಡ್ವರ್ಟೈಸ್ಮೆಂಟ್ ಎಕ್ಸೆಟ್ರಾ, ಆ್ಯಂಡ್ ಶುಡ್ ರಿಕ್ರೂಟ್ and train the salesperson so that they will sell more number of or more volume of products. It focus on increasing the sales volume. ಇದರ ಗಮನ ಎಲ್ಲಿಗಿದೆ, ಮಾರಾಟ ಪ್ರಮಾಣವನ್ನು ಹೆಚ್ಚಿಸೋದ್ರತ್ತ ಇದರ ಗಮನ ಇದೆ. ಸೂಟಬಿಲಿಟಿ ಎಲ್ಲಿ ಸೂಕ್ತ ಆಗುತ್ತೆ ಅಂತ ನಿಮ್ಗೆ ಗೊತ್ತು. ವಿಮಾ ಪ್ರತಿನಿಧಿಗಳು ಏನು ಮಾಡ್ತಾರೆ, ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ಹೇಗೋ ನಿಮ್ಮನ್ನು ಪ್ರೆಷರೈಸ್ ಮಾಡಿ ಟ್ಯಾಕ್ಟಿಕ್ ಯೂಸ್ ಮಾಡಿ ವಿಮಾ ಪಾಲಿಸಿಯನ್ನು ನಿಮಗೆ ಮಾರ್ತಾರೆ. ಹಾಗೆ ಹೊಸ ಉತ್ಪನ್ನಗಳು, ಮಾರುಕಟ್ಟೆಯಲ್ಲಿ ಲಭ್ಯವಿರುವಂಥ ಸೌಂದರ್ಯವರ್ಧಕಗಳು, ಸೋಪ್, ಆಹಾರ ಉತ್ಪನ್ನಗಳು, ಇಲ್ಲೆಲ್ಲ ಈ ಪರಿಭಾವನೆ ಸೂಕ್ತ ಆಗಿದೆ. ನೀವೇ ನೋಡ್ತೀರಾ ಎಷ್ಟು ಜಾಹೀರಾತಿನ ಮೂಲಕ ನಮ್ಮನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ದಟ್ ಈಸ್ ವಾಟ್ ದ ಅಗ್ರೆಸಿವ್ ಮಾರ್ಕೆಟಿಂಗ್. ಅದು ಆಕ್ರಮಣಕಾರಿ ಮಾರಾಟ ಪ್ರಕ್ರಿಯೆ. So insurance agents follow this marketing practice to sell the insurance policy. The same technique is suitable to new products, cosmetics and soaps, food products, etc. So ಇಲ್ಲೂ ಕೂಡ ಟೀಕೆ ಇದೆ. ಒಂದು ಟೀಕೆ ನಿಮ್ಗೆ ಗೊತ್ತು, ಗ್ರಾಹಕರ ಅಭಿರುಚಿ ಮತ್ತು ಸಂತೃಪ್ತಿಯತ್ತ ಇಲ್ಲಿ ಯಾವುದೇ ಗಮನ ಇಲ್ಲ. ಹೆಚ್ಚು ಮಾರಬೇಕು ಅನ್ನೋದೇ ಒಲವು ಹೊರತು ಗ್ರಾಹಕರಿಗೆ ಏನು ಬೇಕು ಅದನ್ನು ನೋಡಿ ಅದರ ಪ್ರಕಾರ ಉತ್ಪಾದಿಸಿ ಮಾರಬೇಕು ಅನ್ನೋದು ಇಲ್ಲಿ ಕಾಣಿಸ್ತಾ ಇಲ್ಲ. ಅದು ಒಂದು ಟೀಕೆ. ಇನ್ನೊಂದು, ಮಾರಾಟ ಮಾಡೋದೇ ಮಾರಾಟ ಚಟುವಟಿಕೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ದೇರ್ ಆರ್ ಸೋ ಮೆನಿ ಅದರ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ವಿಚ್ ಆರ್ ಇಗ್ನೋರ್ಡ್ ಹಿಯರ್. ಆ್ಯಂಡ್ ಅನುಭೋಗಿಗಳು ಅಗತ್ಯವಿಲ್ಲದ ವಸ್ತುಗಳನ್ನು ಕೂಡ ಕೊಂಡುಕೊಳ್ಳುವಂತೆ ಇದು ಮಾಡುತ್ತೆ. ಸೊ ಹಿಯರ್ ದ ಎಂಫಸಿಸ್ ಆನ್ ಇನ್ಕ್ರೀಸಿಂಗ್ ದ ಸೇಲ್ಸ್ ವಾಲ್ಯೂಮ್, ಬಟ್ ಕನ್ಸ್ಯೂಮರ್ ಪ್ರಿಫರೆನ್ಸ್, ಟೇಸ್ಟ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಇಗ್ನೋರ್ಡ್. ಆ್ಯಂಡ್ ಇಟ್ ಕನ್ಸಿಡರ್ಸ್ selling is the only marketing activity, but that is not true. There are so many other marketing activities which are ignored under the selling concept. And it is based on hard selling, where it makes the buyers to buy the products which they are not interested to buy. ಇಲ್ಲಿ ಒಂದು ಕಾನ್ಸೆಪ್ಟ್ ನನಗೆ ನೆನಪಾಗುತ್ತೆ. somehow you sell the comb to the baldi ಅಂತ. And selling concept is such that even the baldi will buy the comb even if it is not necessary for him. ಇಲ್ಲಿ ಬಕ್ಕತಲೆಯವನಿಗೆ ಕೋಮಿನ ಅಗತ್ಯ ಇರೋದಿಲ್ಲ. ಆದರೆ ಸೆಲ್ಲಿಂಗ್ ಕಾನ್ಸೆಪ್ಟ್ ಯಾವ ಥರ ಇರುತ್ತೆ, ಯಾವ ರೀತಿ ಆಕ್ರಮಣಕಾರಿ ಮಾರಾಟವನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಬಕ್ಕತಲೆಯವನು ಕನ್ವಿನ್ಸ್ ಆಗಿ ಕೋಮನ್ನು ಪರ್ಚೇಸ್ ಮಾಡಿಬಿಡ್ತಾನೆ. ಸೊ ದಟ್ ಈಸ್ ವಾಟ್ ದ ಸೆಲ್ಲಿಂಗ್ ಕಾನ್ಸೆಪ್ಟ್ ಇಸ್. ಆ ಥರ ಮಾಡಿದ್ರೆ ಏನಾಗುತ್ತೆ, ಗ್ರಾಹಕ ಅವಾಗೇನೋ ತೊಗೊಳ್ತಾನೆ, ನಂತರ ಆತನಿಗೆ ಅಸಂತೃಪ್ತಿ ಉಂಟಾಗುತ್ತೆ. ಈ ಅಸಂತೃಪ್ತಿ ಹೊಂದಿದಂಥ ಗ್ರಾಹಕ ಇದ್ದಾನಲ್ವ, ಅವನು ತುಂಬ ಡೇಂಜರ್. ಬಿಕಾಸ್ ಅವನ ಕಂಪನಿ ಬಗ್ಗೆ ಅಪಪ್ರಚಾರ ಮಾಡ್ತಾನೆ. ಅದರಿಂದ ಲಾಂಗ್ ಟರ್ಮಲ್ಲಿ, ದೀರ್ಘಾವಧಿಯಲ್ಲಿ ಸಂಸ್ಥೆಯ ಮಾರಾಟ ಕಡಿಮೆಯಾಗುತ್ತೆ. ಸೊ ಸಚ್ ಡಿಸಪಾಯಿಂಟೆಡ್ ಕಸ್ಟಮರ್ಸ್ ವಿಲ್ ಬ್ಯಾಡ್ ಮೌತ್ ಅಬೌಟ್ ದ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್ ಆ್ಯಂಡ್ ಡ್ಯೂ ಟು ವಿಚ್ ದ ಸೇಲ್ಸ್ ವಿಲ್ ಕಮ್ ಡೌನ್. ಆ್ಯಂಡ್ ಹಿಯರ್ ಆಲ್ಸೋ ಯು ಸಿ ದ ಮಾರ್ಕೆಟಿಂಗ್ myopia. So there is a short-sightedness. Long-term thinking is not there. Only, somehow we should sell the product at the ಶಾರ್ಟರ್ ಟೈಮ್. ಅಲ್ಪಾವಧಿಯಲ್ಲಿ ಹೇಗೋ ಮಾಡಿ ಮಾರಾಟ ಮಾಡಬೇಕು ಅನ್ನುವಂಥ ದೃಷ್ಟಿಕೋನ ಇದೆ ಹೊರತು ದೀರ್ಘಾವಧಿಯಲ್ಲಿ ಗ್ರಾಹಕರನ್ನು ಸಂತೃಪ್ತಿಗೊಳಿಸಬೇಕು, ಲಾಯಲ್ ಕನ್ಸ್ಯೂಮರ್ಸನ್ನು ನಾವು ಅರ್ನ್ ಮಾಡಬೇಕು ಅನ್ನುವಂಥ ಥಿಂಕಿಂಗ್ ಇಲ್ಲಿ ಕಂಡುಬರೋದಿಲ್ಲ.
right? So this is about the 3 important concepts of marketing under traditional market. ಸಾಂಪ್ರದಾಯಿಕ ಮಾರಾಟ ಪ್ರಕ್ರಿಯೆ ಪರಿಭಾವನೆಯಲ್ಲಿ ಉತ್ಪಾದನಾ ಪ್ರಕ್ರಿಯೆ, ಅದರಲ್ಲಿ ನೀವೇನು ನೋಡ್ತೀರಿ, ಸಂಸ್ಥೆ ಹೆಚ್ಚೆಚ್ಚು ಉತ್ಪಾದಿಸಬೇಕು, ಕಡಿಮೆ ಬೆಲೆಗೆ ಉತ್ಪನ್ನವನ್ನು ಮಾರಾಟ ಮಾಡಿದರೆ ಗ್ರಾಹಕ ಕೊಂಡ್ಕೊಳ್ತಾನೆ ಅನ್ನುವ ಪರಿಭಾವನೆ ಇಟ್ಕೊಂಡಿದ್ರು. ನಂತರ ಬಂದಿದ್ದು ಪ್ರಾಡಕ್ಟ್ ಕಾನ್ಸೆಪ್ಟ್. ಆ ಪ್ರಾಡಕ್ಟ್ ಕಾನ್ಸೆಪ್ಟಲ್ಲಿ ಅಥವಾ ಉತ್ಪನ್ನ ಪರಿಭಾವನೆಯಲ್ಲಿ ಉತ್ಪನ್ನದ ಗುಣಮಟ್ಟ ಚೆನ್ನಾಗಿದ್ದರೆ ಗ್ರಾಹಕ ಹೆಚ್ಚಿನ ಬೆಲೆಗೆ ತಗೊಳ್ತಾನೆ, ಗುಣಮಟ್ಟವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವ ಕಲ್ಪನೆಯನ್ನು ಇಟ್ಕೊಂಡಿದ್ರು. ನಂತರ ಬಂದಿದ್ದು ಸೆಲ್ಲಿಂಗ್ ಕಾನ್ಸೆಪ್ಟ್, ಮಾರಾಟ ಪರಿಭಾವನೆ. ಇಲ್ಲಿ ಗ್ರಾಹಕರು ತಾವೇ ಉತ್ಪನ್ನವನ್ನು ಕೊಂಡ್ಕೊಳ್ಳೋದಕ್ಕೆ ಮುಂದೆ ಬರೋದಿಲ್ಲ, ಹಾಗಾಗಿ ಜಾಹೀರಾತು, ಮಾರಾಟ ಪ್ರವರ್ತನೆಯಂಥ ಆಕ್ರಮಣಕಾರಿ ಮಾರಾಟ ಚಟುವಟಿಕೆಯನ್ನು ಮಾಡಿ ಉತ್ಪನ್ನವನ್ನು ಮಾರಾಟ ಮಾಡಬೇಕು, ಉತ್ಪನ್ನದ ಮಾರಾಟವನ್ನು ಹೆಚ್ಚಿಸಬೇಕು ಅನ್ನುವಂಥ ಒಂದು ಪರಿಭಾವನೆಯನ್ನು ಇಟ್ಕೊಂಡಿದ್ರು. ನೀವೇ ಗಮನಿಸಿದ್ರಿ, 1890ರಿಂದ 1950ರವರೆಗೂ ನಾವು ಈ ಪರಿಭಾವನೆ ಯಾವುದು ಸಾಂಪ್ರದಾಯಿಕ ಮಾರಾಟ ಪ್ರಕ್ರಿಯೆ ಪರಿಭಾವನೆಯನ್ನು ಗಮನಿಸ್ತೀವಿ. ಬಟ್ ವಾಟ್ ವಿ ಹ್ಯಾವ್ ನೌ ಇಸ್ ದ ಮಾಡರ್ನ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಈಗಿರೋದು ಆಧುನಿಕ ಮಾರಾಟ ಪ್ರಕ್ರಿಯೆ ಪರಿಭಾವನೆ. ನಿಮ್ಗೆ ಗೊತ್ತು, ಇಂಟ್ರಡಕ್ಷನ್ ಟು ದ ಮಾರ್ಕೆಟಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ, ಗ್ರಾಹಕರ ಅಭಿರುಚಿಯನ್ನು ಗುರುತಿಸುವುದು, ಅದಕ್ಕೆ ತಕ್ಕ ಹಾಗೆ ಉತ್ಪಾದನೆಯನ್ನು ಮಾಡುವುದು ಮತ್ತು ಅವರನ್ನು ಸಂತೃಪ್ತಿಗೊಳಿಸೋದು. ಇಲ್ಲಿ ಗ್ರಾಹಕನೇ ಪ್ರಭು. ಆಧುನಿಕ ಮಾರಾಟ ಪ್ರಕ್ರಿಯೆ ಪರಿಭಾವನೆಯಲ್ಲಿ ಗ್ರಾಹಕನೇ ಪ್ರಭು. ಆದರೆ ಈಗ ನೀವು ಕಲ್ತಿರುವಂತಹ ಸಾಂಪ್ರದಾಯಿಕ ಮಾರಾಟ ಪ್ರಕ್ರಿಯೆ ಪರಿಭಾವನೆ, ಅದೇನು ಇವತ್ತು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಅಲ್ಲಿ ಗ್ರಾಹಕನ ಅಭಿರುಚಿ, ಆತನ ಸಂತೃಪ್ತಿಗೆ ಯಾವುದೇ ಒಂದು ಫೋಕಸ್ ಅಥವಾ ಗಮನ ಇರೋದಿಲ್ಲ. ಸೊ ಟ್ರೆಡಿಷನಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಇಸ್ ಹ್ಯಾವಿಂಗ್ ಶಾರ್ಟ್ ಸೈಟೆಡ್ನೆಸ್ ಬಿಕಾಸ್ ಇಟ್ ಡಸ್ ನಾಟ್ ಫೋಕಸ್ ಆನ್ ದ ಕನ್ಸ್ಯೂಮರ್ ಆ್ಯಂಡ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಕನ್ಸ್ಯೂಮರ್. ಆಲ್ ಇಟ್ ಫೋಕಸಸ್ ಆನ್ ಪ್ರೊಡಕ್ಷನ್, ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಆ್ಯಂಡ್ ಇನ್ಕ್ರೀಸಿಂಗ್ ದ ಸೇಲ್ಸ್ ವಾಲ್ಯೂಮ್. ಸೊ ಅದಕ್ಕೆ ಅದನ್ನು ಕ್ರಿಟಿಸೈಸ್ ಮಾಡಿದ್ದಾರೆ. ಸೊ ಇವೆಷ್ಟು ಇವತ್ತಿನ ಕ್ಲಾಸಲ್ಲಿರೋದು. ಸೊ ವಾಟ್ ಈಸ್ ದ ಟಾಪಿಕ್ ದಟ್ ಯು ಶುಡ್ ಬಿ ಥರೋ ವಿತ್? ಸಾಂಪ್ರದಾಯಿಕ ಮಾರಾಟ ಪ್ರಕ್ರಿಯೆ ಬಗ್ಗೆ 10 ಮಾರ್ಕಿಗೆ ಬರೆಯೋದು ಗೊತ್ತಿರಬೇಕು. ಯು ಶುಡ್ ಬಿ ಏಬಲ್ ಟು ಎಕ್ಸ್ಪ್ಲೈನ್ ದ ಟ್ರೆಡಿಷನಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಫಾರ್ 10 marks. And as I have told now, in the next class we will learn on modern marketing concept. ಆಧುನಿಕ ಮಾರಾಟ ಪ್ರಕ್ರಿಯೆ ಪರಿಭಾವನೆ ಬಗ್ಗೆ ಕಲಿತೀವಿ. So thank you so much. Keep watching and keep learning.